ನಮಸ್ಕಾರ ಸ್ನೇಹಿತರೆ, ಆರೋಗ್ಯ ಚಿಂತನೆಯ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಸಂದೀಪ್. ಇವತ್ತಿನ ವಿಷಯ ಕಿಡ್ನಿ ಸ್ಟೋನ್ಸ್. ಕಿಡ್ನಿ ಸ್ಟೋನ್ಸ್ಗೆ ಕಾರಣವೇನು ಮತ್ತು ಕಿಡ್ನಿ ಸ್ಟೋನ್ಸ್ಗೆ ಲಕ್ಷಣಗಳೇನಿರುತ್ತೆ ಮತ್ತು ಅದಕ್ಕೆ ಪ್ರಿವೆಂಟಿವ್ ಮೆಡಿಸಿನ್ಸ್ ಅಥವಾ ಪ್ರಿವೆನ್ಷನ್ ಅದನ್ನು ಹೇಗೆ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಸ್ನೇಹಿತರೆ. ಕಿಡ್ನಿ ಸ್ಟೋನ್ಸ್ ನಮ್ಮ ಮೂತ್ರಕೋಶದಲ್ಲಿ ಮೂತ್ರಪಿಂಡಗಳಲ್ಲಿ ಕಲ್ಲುಗಳು ಆಗುವುದಕ್ಕೆ ಕಿಡ್ನಿ ಸ್ಟೋನ್ಸ್ ಅಂತ ನಾವು ಹೇಳ್ತೀವಿ. ಯಾಕೆಂತ ಹೇಳಿದ್ರೆ ಈಗ ಮೂತ್ರಪಿಂಡಗಳು ನಮ್ಮ ರಕ್ತದಲ್ಲಿ ಇರ್ತಕ್ಕಂಥ ಕಲುಷಿತಗಳನ್ನ ಹೊರಗಾಕುವಂತ ಒಂದು ಕೆಲಸ ಮಾಡ್ತಾ ಇರುತ್ತೆ. ಸೊ ಹೀಗಾಗಿ ರಕ್ತದಲ್ಲಿ ಲವಣಾಂಶಗಳು ಖನಿಜಾಂಶಗಳು ಏನಾದ್ರು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದು ನಮ್ಮ ಮೂತ್ರ ಪಿಂಡಗಳಲ್ಲಿ ಕಲ್ಲುಗಳಾಗಿ ಮಾರ್ಪಡುತ್ತೆ. ಸೊ ಹೀಗಾಗಿ ಆ ಕಲ್ಲುಗಳು ಬಹಳಷ್ಟು ಚಿಕ್ಕದಾಗಿರ್ಬೋದು ಅಥವಾ ಗಾತ್ರದಲ್ಲಿ ದೊಡ್ಡದಾಗಿರ್ಬೋದು. ಸೊ ಈ ಕಿಡ್ನಿ ಸ್ಟೋನ್ಸ್ ಅಥವಾ ಮೂತ್ರಪಿಂಡದ ಕಲ್ಲುಗಳು ಎಲ್ಲಿ ಇದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಈಗ ಲಕ್ಷಣಗಳನ್ನು ನಾವು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ ಈ ಕಲ್ಲುಗಳು ಕಿಡ್ನಿಲಿ ಅಂತ ಹೇಳಿದ್ರೆ ಮೂತ್ರಪಿಂಡದಲ್ಲಿದ್ದಾಗ ಯಾವುದೇ ನೋವನ್ನ ತಂದುಕೊಡಲ್ಲ. ಈ ಕಲ್ಲುಗಳು ಮೂತ್ರಪಿಂಡದಿಂದ ಹೊರಗೆ ಹೋಗುವ ಒಂದು ದಾರಿಯಲ್ಲಿ ಏನಾರು ಇದ್ವು ಅಥವಾ ಯುರೇಟರ್ಸ್ ಅಂತ ಹೇಳ್ತೀವಿ. ಕಿಡ್ನಿಯಿಂದ ಮೂತ್ರಚೀಲಕ್ಕೆ ಬರುವಂತಹ ಒಂದು ನಳಿಕೆಗೆ ಅದಕ್ಕೆ ಯುರೇಟರ್ ಅಂತ ಹೇಳ್ತೀವಿ. ಆ ಯುರೇಟರ್ಗಳಲ್ಲಿ ಇತ್ತು ಅಂತ ಹೇಳಿದ್ರೆ ಬಹಳಷ್ಟು ತಡೆಯಲಾಗದಂತಹ ನೋವುಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಈ ಕಲ್ಲುಗಳು ಗಾತ್ರದ ಮೇಲೂ ನೋವುಗಳು ಡಿಪೆಂಡೆಂಟ್ ಇರುತ್ತೆ ಅಥವಾ ಅದರ ಒಂದು ಗಾತ್ರ ಜಾಸ್ತಿ ಇತ್ತು ಅಂದ್ರೆ ನೋವುಗಳಲ್ಲಿ ನೋವು ಬಹಳಷ್ಟು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಕಲ್ಲುಗಳ ಸ್ಥಾನ ಬಹಳಷ್ಟು ಮುಖ್ಯವಾಗುತ್ತೆ ಯಾವುದೇ ಒಂದು ಸಿಂಪ್ಟಮ್ ಬರಲಿಕ್ಕೆ. ಸೊ ಹೀಗಾಗಿ ಹೊಟ್ಟೆ ನೋವು ಬಹಳಷ್ಟು ಇರುತ್ತೆ, ಬೆನ್ನು ನೋವು ಬಹಳಷ್ಟು ಇರುತ್ತೆ ಮತ್ತು ಇದರ ಒಟ್ಟಿಗೆ ಬಹಳಷ್ಟು ಬೇದಿ ಒಂದಿಷ್ಟು ಜನರಲ್ಲಿ ಕಂಡುಬರುತ್ತೆ ಮತ್ತು ಜ್ವರ ಬಹಳಷ್ಟು ಜನರಲ್ಲಿ ಚಳಿ ಜ್ವರ ಕಂಡುಬರುವಂತ ಸಾಧ್ಯತೆಗಳಿರುತ್ತೆ. ಸೊ ಇದಿಷ್ಟು ಮೂತ್ರ ವಿಸರ್ಜನೆಯಲ್ಲಿ ಬಹಳಷ್ಟು ತೊಂದರೆಗಳಾಗ್ತಾ ಇರುತ್ತೆ. ಪುನಃ ಮೂತ್ರ ವಿಸರ್ಜನೆ ಮಾಡಬೇಕು ಅನಿಸ್ತಾ ಇರುತ್ತೆ. ಮೂತ್ರದ ಒಂದು ಬಣ್ಣ ಮತ್ತು ಮೂತ್ರದ ಒಂದು ವಾಸನೆ ಬಹಳಷ್ಟು ವಿಭಿನ್ನವಾಗಿ ಇರುತ್ತೆ. ಮೂತ್ರದ ಬಣ್ಣ ಚೇಂಜ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದಿಷ್ಟು ಸಾರಿ ರಕ್ತದ ಒಂದು ವಿಸರ್ಜನೆಯು ಮೂತ್ರದ ಒಟ್ಟಿಗೆ ಆಗ್ತಾ ಇರುತ್ತೆ. ಸೊ ಕೆಂಪು ರಕ್ತ ಕಣಗಳು ಮೂತ್ರದ ಒಟ್ಟಿಗೆ ಹೋಗ್ತಾ ಇರುತ್ತೆ. ಸೊ ಹೀಗಾಗಿ ಮೂತ್ರದ ಬಣ್ಣ ಚೇಂಜ್ ಆಗುತ್ತೆ, ಮೂತ್ರದ ಒಂದಿಷ್ಟು ವಾಸನೆ ಚೇಂಜ್ ಆಗುತ್ತೆ ಮತ್ತು ಮೂತ್ರದ ಪುನಃ ಮೂತ್ರವನ್ನ ವಿಸರ್ಜಿಸಬೇಕು ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ. ಆ ಮೂತ್ರ ವಿಸರ್ಜನೆಯಲ್ಲಿ ಬಹಳಷ್ಟು ಅಡೆತಡೆಗಳಿರುತ್ತೆ, ಬಹಳಷ್ಟು ನೋವಿರುತ್ತೆ, ಬಹಳಷ್ಟು ಉರಿ ಇರುತ್ತೆ. ಸೊ ಹೀಗೆ ಮೂತ್ರದ ವಿಸರ್ಜನೆಯಲ್ಲಿ ಬಹಳಷ್ಟು ಅಡೆತಡೆಗಳು ಉಂಟಾಗ್ತಾ ಇದೆ, ಮೂತ್ರದ ವಿಸರ್ಜನೆಯಲ್ಲಿ ನೋವುಗಳು ಉಂಟಾಗ್ತಾ ಇದೆ, ಬೆನ್ನು ನೋವಿದೆ, ವಾಂತಿ ಭೇದಿ ಆಗ್ತಾ ಇದೆ ಮತ್ತು ಚಳಿ ಜ್ವರ ಇದೆ ಅಂತ ಹೇಳಿದ್ರೆ ಈ ಲಕ್ಷಣಗಳೆಲ್ಲವೂ ಸಹಿತ ಮೂತ್ರ ಪಿಂಡದ ಕಲ್ಲುಗಳನ್ನ ಸೂಚಿಸುತ್ತೆ ಸ್ನೇಹಿತರೆ, ಕಿಡ್ನಿ ಸ್ಟೋನ್ಸ್ಗಳನ್ನ ಸೂಚಿಸುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ನಾನಾಗಲೇ ಕಾರಣ ಹೇಳಿದೆ. ನಮ್ಮ ರಕ್ತದಲ್ಲಿ ಕಲುಷಿತಗಳಲ್ಲಿ ಖನಿಜಗಳು ಮತ್ತು ಲವಣಾಂಶಗಳೇನಾದ್ರು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆಗುತ್ತೆ ಅಂತ. ನಾವು ದಿನಂಪ್ರತಿಯಲ್ಲಿ ತಿನ್ನುವಂತ ಆಹಾರ ಕಣಗಳಲ್ಲಿ ಉಪ್ಪನ್ನು ನಾವು ಬಳಸ್ತಾ ಇದೀವಿ ಜಾಸ್ತಿ ಅಂತ ಹೇಳಿದ್ರೆ ಕಿಡ್ನಿ ಸ್ಟೋನ್ಸ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಮತ್ತು ನಾವು ದಿನನಿತ್ಯ ನೀರನ್ನ ಚೆನ್ನಾಗಿ ಕುಡಿದೇ ಇದ್ರೂ ಸಹಿತ ಮೂತ್ರಪಿಂಡದ ಕಲ್ಲುಗಳು ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನೀರನ್ನ ನೀವು ಜಾಸ್ತಿ ಕುಡಿತಾ ಇಲ್ಲ, ಲವಣಾಂಶಗಳನ್ನ ನೀವು ಜಾಸ್ತಿ ಉಪಯೋಗಿಸ್ತಾ ಇದ್ದೀರಿ, ಉಪ್ಪನ್ನ ನೀವು ಜಾಸ್ತಿ ಉಪಯೋಗಿಸ್ತಾ ಇದ್ದೀರಿ ಅಂದ್ರೂ ಸಹಿತ ಕಿಡ್ನಿ ಸ್ಟೋನ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ಈ ಕಿಡ್ನಿ ಸ್ಟೋನ್ ಅಲ್ಲಿ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಮೆಟಬಾಲಿಸಮ್ ಅಂತ ಹೇಳಿದ್ರೆ ನಮ್ಮ ಕ್ಯಾಲ್ಸಿಯಂನ ಚಯ ಅಪಚಯದ ಕ್ರಿಯೆಯಲ್ಲಿ ವ್ಯತ್ಯಯ ಉಂಟಾದರೂ ಸಹಿತ
ಅದು ಕಿಡ್ನಿ ಸ್ಟೋನ್ ಆಗುವಂಥ ಸಾಧ್ಯತೆಗಳನ್ನು ಜಾಸ್ತಿ ಮಾಡುತ್ತೆ ಸ್ನೇಹಿತರೆ. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಈ ಕಿಡ್ನಿ ಸ್ಟೋನ್ ಅಂತ ಹೇಳಿದ್ರೆ, ಗೌಟ್ ಅನ್ನುವ ಒಂದು ರೋಗಕ್ಕೆ ಯಾರು ಸಿಲುಕಿಕೊಂಡಿದ್ದೀರಿ ಅಂತ ಹೇಳಿದ್ರೆ, ಜಾಯಿಂಟ್ ಪೇನ್ ಗೌಟ್ ಅಂತ ನಾವು ಹೇಳ್ತೀವಿ. ಈ ಗೌಟ್ ಅನ್ನ ಯಾರ ಒಂದು ಮೈಯಲ್ಲಿ ಈ ಜಾಯಿಂಟ್ ಪೇನ್ಸ್ ಅಥವಾ ಗೌಟ್ ರೋಗಕ್ಕೆ ಸಿಲುಕಾಕೊಂಡಂತಹ ವ್ಯಕ್ತಿಗಳಲ್ಲಿ ಕಿಡ್ನಿ ಸ್ಟೋನ್ಸ್ ಬರುವಂತದ್ದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಮತ್ತು ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಹಾರ್ಮೋನ್ನ ರೋಗಗಳು, ಥೈರಾಯ್ಡ್ ಹಾರ್ಮೋನ್ನ ರೋಗ ಅಥವಾ ಪ್ಯಾರಾಥೈರಾಯ್ಡ್ ಹಾರ್ಮೋನ್ನ ರೋಗಗಳಿದ್ರೂ ಸಹಿತ ಕಿಡ್ನಿ ಸ್ಟೋನ್ಗಳು ಬಹಳಷ್ಟು ಬರುವಂತಹ ಸಾಧ್ಯತೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಈ ಸಿಸ್ಟಮಿಕ್ ಡಿಸೀಸಸ್ ಅಂತಲೂ ನಾವು ಹೇಳ್ತೀವಿ ಇದಕ್ಕೆ. ಈಗ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಪ್ಯಾರಾಥೈರಾಯ್ಡ್ ಪ್ರಾಬ್ಲಮ್ ಇದೆ, ಕ್ಯಾಲ್ಸಿಯಂ ಮೆಟಬಾಲಿಸಮ್ ಅಲ್ಲಿ ತೊಂದರೆ ಇದೆ, ಮತ್ತು ಗೌಟ್ ಈ ಒಂದು ರೋಗವಿದೆ. ಈ ಸಿಸ್ಟಮಿಕ್ ಡಿಸೀಸ್ ಅಲ್ಲಿ ಸಹಿತ ಬಹಳಷ್ಟು ಕಿಡ್ನಿ ಸ್ಟೋನ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ ನಮ್ಮ ಚಯ ಅಪಚಯದ ಕ್ರಿಯೆಯಲ್ಲಿ ಬಹಳಷ್ಟು ಬದಲಾವಣೆಗಳಾಗಿರುತ್ತೆ ಮತ್ತು ಈ ಕ್ಯಾಲ್ಸಿಯಂ ಲವಣಾಂಶ ಏನಾಗಿರುತ್ತೆ ಡಿಪಾಸಿಟ್ ಆಗ್ತಾ ಹೋಗುತ್ತೆ ನಮ್ಮ ಮೂತ್ರ ಪಿಂಡದಲ್ಲಿ, ನಮ್ಮ ಕಿಡ್ನಿಗಳಲ್ಲಿ. ಸೊ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಪುನಃ ಪುನಃ ಕಿಡ್ನಿ ಸ್ಟೋನ್ಸ್ಗಳು ಆಗುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಪುನಃ ಪುನಃ ಕಿಡ್ನಿ ಸ್ಟೋನ್ಸ್ಗಳಾಗಿ ಅವರು ಆಪರೇಷನ್ ಮಾಡಿಸ್ಕೊಳ್ತಾ ಇರ್ತಾರೆ ಅಥವಾ ಅದನ್ನ ಏನೋ ಒಂದು ಟ್ರೀಟ್ಮೆಂಟ್ಗಳಿಂದ ಕಡಿಮೆ ಮಾಡ್ಕೊಳ್ತಾ ಇರ್ತಾರೆ. ನಮ್ಮ ಹೋಮಿಯೋಪತಿಯ ಒಂದು ದೃಷ್ಟಿಕೋನವನ್ನ ಒಂದಿಷ್ಟು ತಿಳ್ಕೊಳ್ಳೋಣ ಸ್ನೇಹಿತರೆ. ನಾವು ಚಯ ಅಪಚಯದ ಕ್ರಿಯೆಗೆ ನಾವು ಔಷಧಿಗಳನ್ನ ಕೊಟ್ಟು ಈ ಕಿಡ್ನಿ ಸ್ಟೋನ್ಸ್ಗಳನ್ನ ಬಹಳಷ್ಟು ಚೆನ್ನಾಗಿ ಚಿಕಿತ್ಸೆಯನ್ನ ಗೊಳಿಸ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಈ ಚಯ ಅಪಚಯದ ಕ್ರಿಯೆ ಸರಿಪಟ್ಟು ಅಂತ ಹೇಳಿದ್ರೆ ಅವರಲ್ಲಿ ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಮತ್ತು ಗೌಟ್ ಈ ಸಿಸ್ಟಮಿಕ್ ಡಿಸೀಸ್ಗಳೇನಾದ್ರು ಇತ್ತು ಅಂದ್ರೂ ಸಹಿತ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ನಾನು ಹೇಳಿದ್ದೀನಿ. ಸೊ ಹೀಗಾಗಿ ಇಂಡಿವಿಜುವಲಿಸ್ಟಿಕ್ ಮೆಡಿಸಿನ್ ಅಂತ ಹೇಳಿದ್ರೆ ರೋಗಿಗೆ ಬೇಕಾದಂತಹ ಅವರಿಗೆ ಲಕ್ಷಣಕ್ಕೆ ಹೊಂದತಕ್ಕಂತಹ ಔಷಧಿಗಳನ್ನ ಸರಿಯಾಗಿ ನಾವೇನಾದ್ರು ಕೊಟ್ಟಿದ್ದೆ ಆಯ್ತು ಅಂತ ಹೇಳಿದ್ರೆ ಈ ಕಿಡ್ನಿ ಸ್ಟೋನ್ ಪುನಃ ಪುನಃ ಆಗುವಂತಹ ಒಂದು ಸಮಸ್ಯೆಯಿಂದ ಪೂರ್ತಿಯಾಗಿ ಹೊರಗೆ ಬರಬಹುದು ಅಂತ ನಮಗೆ ಎತ್ತಿಸ್ತಾ ಇದೆ ಸ್ನೇಹಿತರೆ. ಇದು ನಮ್ಮ ಹೋಮಿಯೋಪತಿಯ ಟ್ರೀಟ್ಮೆಂಟ್ ಅಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಾವು ರೂಟ್ ಕಾಸ್ ಅಂತ ಹೇಳಿದ್ರೆ ಮೂಲ ಕಾರಣವನ್ನ ಅರಿತು ಆ ಕಾರಣಕ್ಕೆ ನಾವು ಚಿಕಿತ್ಸೆಯನ್ನು ಕೊಟ್ಟಾಗ ಈ ಕಾರಣಗಳು ಪೂರ್ತಿಯಾಗಿ ಹುಷಾರಾಯಿತು ಅಂತ ಹೇಳಿದ್ರೆ, ಕಾರಣಗಳು ಪೂರ್ತಿಯಾಗಿ ನಿರ್ಮೂಲನೆ ಆಯಿತು ಅಂತ ಹೇಳಿದ್ರೆ ಕಿಡ್ನಿ ಸ್ಟೋನ್ ಪುನಃ ಪುನಃ ಬರುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಆಗುತ್ತೆ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಈ ಕಿಡ್ನಿ ಸ್ಟೋನ್ಗಳ ಬಗ್ಗೆ ಈ ಒಂದು ಮಾಹಿತಿ ಸ್ನೇಹಿತರೆ, ಆರೋಗ್ಯದ ವಿಷಯದಲ್ಲಿ ಬಹಳಷ್ಟು ಎಚ್ಚರಿಕೆ ಮತ್ತು ಜಾಗೃತಿ ಬಹಳಷ್ಟು ಮುಖ್ಯ ಸ್ನೇಹಿತರೆ. ಸೊ ಹೀಗಾಗಿ ಈ ಮಾಹಿತಿ ನಿಮ್ಗೆ ಏನಾದ್ರು ಬಹಳಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾವುದೇ ಒಂದು ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಹಾಕಿ ಅಂತ ಹೇಳ್ತಾ ಈ ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.